ನಿಮಗೆ ಫಿಫಾ ವರ್ಲ್ಡ್ ಕಪ್ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಬೇಕಂದ್ರೆ ಪೂರ್ತಿ ಎಂಡ್ ತನಕ ನೋಡಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಸ್ನೇಹಿತರೆ, ಜಸ್ಟ್ ಆಸ್ ದ ಕ್ರಿಕೆಟ್ ವರ್ಲ್ಡ್ ಕಪ್ ನಡೀತಲ್ವಾ ಒನ್ಸ್ ಇನ್ 4 years ಅಲ್ಲಿ, ಅದೇ ತರನೇ ಸೇಮ್ ಫುಟ್ಬಾಲ್ ವರ್ಲ್ಡ್ ಅಲ್ಲಿ ಒನ್ಸ್ ಇನ್ 4 years ಈ ವರ್ಲ್ಡ್ ಕಪ್ ನಡೀತೆ. ದಟ್ ಈಸ್ ಕಾಲ್ಡ್ ಫಿಫಾ ವರ್ಲ್ಡ್ ಕಪ್ ಅಂತಾರೆ. ಮತ್ತೆ ಸ್ನೇಹಿತರೆ, ನೀವು ನೋಡೋದಾದ್ರೆ ಈ ಟೂರ್ನಮೆಂಟ್ ಅಲ್ಲಿ ಫಸ್ಟ್ ಟೋಟಲ್ 32 ಟೀಮ್ಸ್ ಆಡ್ತಾ ಇತ್ತು. ಬಟ್ ಮೊದಲ ಬಾರಿಗೆ ಈ ಸಲ 48 ಟೀಮ್ಸ್ ಟೋಟಲ್ ಆಡಲಿದ್ದಾರೆ. ಮತ್ತೆ ಸ್ನೇಹಿತರೆ, ಈ 48 ಟೀಮ್ಸ್ ಏನಿದೆಯಲ್ವಾ, ಇದು ಗ್ರೂಪ್ಸ್ ಅಲ್ಲಿ ಡಿವೈಡೆಡ್ ಮಾಡ್ತಾರೆ. 12 ಗ್ರೂಪ್ಸ್ ಅಲ್ಲಿ ಡಿವೈಡೆಡ್ ಮಾಡಿರ್ತಾರೆ. ಇನ್ ಈಚ್ ಗ್ರೂಪ್ ದೇರ್ ವಿಲ್ ಬಿ 4 ಟೀಮ್ಸ್ ಆಡ್ತಾರೆ. ಈಚ್ ಗ್ರೂಪ್ ಅಲ್ಲಿ 1 ಟೀಮ್ ಇರುತ್ತಲ್ವಾ, ಅದು ಅಗೇನ್ಸ್ಟ್ ವಿಲ್ ಪ್ಲೇ ಅಗೇನ್ಸ್ಟ್ ಅದರ್ 3 ಟೀಮ್ಸ್ ಅಲ್ಲಿ, ಅದ್ರ ಜೊತೆಗೆ ಅಗೇನ್ಸ್ಟ್ ಆಗಿ ಆಡ್ತಾರೆ. ಬಟ್ ಈಚ್ ಗ್ರೂಪ್ ಅಲ್ಲಿ ಟಾಪ್ 2 ಬೆಸ್ಟ್ ಟೀಮ್ಸ್ ಕ್ವಾಲಿಫೈ ಆಗ್ತಾರೆ ನೆಕ್ಸ್ಟ್ ಪ್ಲೇ ಆಫ್ ರೌಂಡ್ಸ್ಗೆ ಅಂತ ಮಾತು. ಮತ್ತೆ ಟಾಪ್ 3rd ಟೀಮ್ ಇರುತ್ತಲ್ವಾ, ಅದು ಈ ಕೆಳಗಡೆ ನೀವು ನೋಡ್ತಿರುವ ಕ್ರೈಟೀರಿಯಾ ಎಲ್ಲ ಫುಲ್ಫಿಲ್ ಆದ್ರೆ ಅದು ಟಾಪ್ 3rd ಬೆಸ್ಟ್ ಟೀಮ್ಸ್, ಟಾಪ್ 8 ಟೀಮ್ಸ್ ಇರುತ್ತಲ್ವಾ, ಅದು 8 ಟೀಮ್ಸ್ ಆಗಿ ಟಾಪ್ 3rd ಅಲ್ಲಿ ಸೆಲೆಕ್ಟ್ ಆಗ್ತಾರೆ. ಅವರು ಸಹ ಪ್ಲೇ ಆಫ್ಸ್ ಆಡೋದಕ್ಕೆ ಚಾನ್ಸಸ್ ಸಿಗುತ್ತೆ, ನೀವು ಇದ್ರಲ್ಲಿ ನೋಡುತ್ತಿರುವ ಹಾಗೆ. ಮತ್ತೆ ಸ್ನೇಹಿತರೆ, ಟೋಟಲ್ ಎಷ್ಟಾಯ್ತು ಅಂದ್ರೆ 24+8 32 ಟೀಮ್ಸ್ ಟೋಟಲ್ ಆಗಿ ಆಡಲಿದ್ದಾರೆ ನಾಕ್ಔಟ್ ರೌಂಡ್ಸ್ ಅಲ್ಲಿ. ಓಕೆನಾ? ಅಂಡ್ ಮತ್ತೆ ಈ ನಾಕ್ಔಟ್ ರೌಂಡ್ಸ್ ಅಲ್ಲಿ ಯಾರು ಸೋತೋಗ್ತಾರೋ ಸ್ಟ್ರೈಟ್ ಅವರು ಎಲಿಮಿನೇಟ್ ಆಗ್ತಾರೆ, ಅದು ನಿಮಗೆ ಗೊತ್ತಲ್ವಾ. ಮತ್ತೆ ಸ್ನೇಹಿತರೆ, ಇಲ್ಲಿ ನೀವು ನೋಡೋದಾದ್ರೆ ರೌಂಡ್ ಆಫ್ 32 ಇಂದ ಫೈನಲ್ಗೆ ಯಾವ ಟೀಮ್ ರೀಚ್ ಆಗ್ತಾರಲ್ವಾ, ಅವರು ಟೋಟಲ್ ಅನದರ್ 8 ಮ್ಯಾಚಸ್ ಆಡಲಿದ್ದಾರೆ. ಮೋರ್ 5 ಮ್ಯಾಚಸ್ ಪ್ಲಸ್ ಗ್ರೂಪ್ ಸ್ಟೇಜಸ್ ನಲ್ಲಿ 3 ಆಡ್ತಾರೆ, ಟೋಟಲ್ 8 ಆಗುತ್ತಲ್ವಾ. ಮತ್ತೆ ಫೈನಲ್ ಅಲ್ಲಿ ವಿನ್ನರ್ ಆಗ್ತಾರೆ. ಅವರು ನೆಕ್ಸ್ಟ್ 4 years ಅಲ್ಲಿ ಚಾಂಪಿಯನ್ಸ್ ಆಗೇ ಇರ್ತಾರೆ, ಸೇಮ್ ಲೈಕ್ ಅರ್ಜೆಂಟೀನಾ ಇನ್ 2022. ಇದೇ ಸ್ನೇಹಿತರೆ ವರ್ಲ್ಡ್ ಕಪ್ ಫಿಫಾ ಅದ ಫುಲ್ ಇನ್ಫಾರ್ಮೇಶನ್. ನಿಮಗೆ ಇದು ಇಷ್ಟವಾಗಿದ್ರೆ ಖಂಡಿತ ಫಾಲೋ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ.